ಆಕೆ ತನ್ನ ಪತಿ ಜೊತೆ ದಿನಸಿ ವಸ್ತುವನ್ನ ಖರೀದಿಸಲು ಮಾರುಕಟ್ಟೆಗೆ ಹೋಗಿದ್ರು. ಆದರೆ ಅಲ್ಲಿದ್ದ ಪುಂಡರೊಬ್ಬ ಆಕೆಯನ್ನ ಕೀಟಲೆ ಮಾಡ್ದ. ಅದಕ್ಕೆ ಅಲ್ಲೇ ಗಂಡ ವಾರ್ನ್ ಕೊಟ್ಬಿಟ್ಟಿದ್ದ. ಆದರೆ ಅಷ್ಟಕ್ಕೆ ನಿಲ್ಲದ ಜಗಳ ತಡರಾತ್ರಿ ಎಷ್ಟು ಗಂಟೆ 10 ಗಂಟೆ ಸುಮಾರಿಗೆ 30 ಜನರೊಂದಿಗೆ ಬಂದ ಪುಡಿ ರೌಡಿ ಮನೆಯ ವಸ್ತುಗಳನ್ನೆಲ್ಲ ಧ್ವಂಸ ಮಾಡಿದ್ದಾನೆ. ಇದರಿಂದ ಇಡೀ ನಗರವೇ ಬೆಚ್ಚಿ ಬಿದ್ದಿದೆ. ಈ ಕುರಿತ ಒಂದು ಇಂಟ್ರೆಸ್ಟಿಂಗ್ ಅಂಡ್ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮಿಸ್ಟರ್ ಪೊಲೀಸಪ್ಪ, ನನಗೆ ನೀನೇ ಬೇಕಪ್ಪ. ಇನ್ಸ್ಪೆಕ್ಟರ್ ಸತೀಶ್, ಐ ಲವ್ ಯು, ಯು ಮಸ್ಟ್ ಲವ್ ಮೀ. ಪ್ರಿಯಾ, ಪ್ಲೀಸ್ ಲವ್ ಮೀ ಪ್ರಿಯಾ ಅಂತ ಬ್ಲಡ್ ಲೆಟರ್. ಪಾಗಲ್ ಪ್ರೇಮಿ ಕಾಟಕ್ಕೆ ಖಾಕಿಯಿಂದಲೇ FIR. ಎಸ್, ಪೊಲೀಸರು ಅಂದ್ರೆ ಸಾಕು ನಮಗ್ಯಾಕಪ್ಪ ಅವರ ಸಹವಾಸ ಅಂತ ಅವರ ತಂಟೆಗೆ ಯಾರು ಹೋಗೋದಿಲ್ಲ. ಆದ್ರೆ ಇಲ್ಲೊಬ್ಬಳು ಪಾಗಲ್ ಪ್ರಿಯತಮೆ ನನಗೆ ನೀನೇ ಬೇಕು ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಹಿಂದೆ ಬಿದ್ದು ಇದೀಗ ಜೈಲು ಸೇರಿದ್ದಾಳೆ. ಎಸ್, ರಾಮಮೂರ್ತಿ ನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಸತೀಶ್ಗೆ ನನ್ನನ್ನ ಲವ್ ಮಾಡು, ಇಲ್ಲದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಕಾಟ ಕೊಟ್ಟಿದ್ದಾಳೆ. ಇದಕ್ಕೆ ಬೇಸತ್ತ ಸತೀಶ್ ಆಕೆಯ ವಿರುದ್ಧ FIR ದಾಖಲಿಸಿದ್ದಾರೆ. ರಾಮಮೂರ್ತಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ಸತೀಶ್ಗೆ ಪಾಗಲ್ ಪ್ರೇಮಿಯೊಬ್ಬಳು ನಾನು ಕಾಂಗ್ರೆಸ್ನಲ್ಲಿ ಸಕ್ರಿಯಳಾಗಿದ್ದೇನೆ, ನಾನು ತುಂಬಾ ಪ್ರಭಾವಿ ಇದ್ದೇನೆ, ನನ್ನನ್ನ ಪ್ರೀತಿಸುವಂತ ಹಿಂಸೆ ಕೊಟ್ಟಿದ್ದಾಳೆ. ಏನು ಇನ್ಸ್ಪೆಕ್ಟರ್ ಠಾಣೆಯಲ್ಲಿ ಇಲ್ಲದಿದ್ದಾಗ ಮಹಿಳೆ ಕಜ್ಜಾಯದ ಡಬ್ಬಿ ಮತ್ತು ಹೂಗುಚ್ಛಗಳನ್ನ ತಂದು ಸತೀಶ್ಗೆ ಇರಿಸು ಮುರುಸು ಮಾಡಿದ್ದಾಳೆ. ನೀನು ಪ್ರೀತಿ ಮಾಡದೇ ಇದ್ರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ, ನನ್ನ ಸಾವಿಗೆ ನೀವೇ ಕಾರಣ ಅಂತ ಬರೆದಿದ್ದಳಂತೆ. ಮಹಿಳೆಯ ಕಾಟಕ್ಕೆ ಬೇಸತ್ತ ಇನ್ಸ್ಪೆಕ್ಟರ್ FIR ಮಾಡಿದ್ದಾರೆ. ಮಹಿಳೆಯ ಈ ಅತಿರೇಕದ ಕಾಟಕ್ಕೆ ಬೇಸತ್ತ ಇನ್ಸ್ಪೆಕ್ಟರ್ ಸತೀಶ್ ಕೊನೆಗೆ ಮಹಿಳೆಯ ವಿರುದ್ಧ FIR ದಾಖಲಿಸಿದ್ದಾರೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಮತ್ತು ಆತ್ಮಹತ್ಯೆ ಬೆದರಿಕೆ ಹಾಕಿದ ಆರೋಪದಲ್ಲಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.